ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಡಿಯೋಸ್ ಬರೋ ಸ್ವಲ್ಪ ಡಿಲೇ ಆಗ್ತದೆ ಬಿಕಾಸ್ ನನ್ನ ಟೀಮ್ ಕಂಪ್ಲೀಟ್ಲಿ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ. ಆ್ಯಂಡ್ ಇವತ್ತು ಮಂಡೇ ಸ್ವಲ್ಪ ಲೇಟಾಗೇ ಇದ್ದೆ ಬಿಕಾಸ್ ಯಾಕೋ ರಾತ್ರಿ ನಂಗೆ ಪ್ರಾಪರಾಗಿ ನಿದ್ದೆ ಬರಲಿಲ್ಲ, ತಲೆನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ಜಸ್ಟ್ ಎದ್ದೆ. ಟೈಮ್ ಆಲ್ಮೋಸ್ಟ್ 8:15 ಆಗಿದೆ. ಆ್ಯಕ್ಚುಲಿ ಸಂಡೇ ಏನೂ ರೆಕಾರ್ಡೇ ಮಾಡಲಿಲ್ಲ ನಾನು ಬಿಕಾಸ್ ಲಾಸ್ಟ್ ವೀಕ್ ಕಂಪ್ಲೀಟ್ಲಿ ಬಸ್ಟ್ ಔಟ್ ಆಗಿಬಿಟ್ಟಿದ್ದೆ. ವೀಕೆಂಡ್ ಬರೋ ಅಷ್ಟರಲ್ಲಿ ನಿದ್ದೆ ಮಾಡಬೇಕಿತ್ತು ನನಗೆ. ಆ್ಯಂಡ್ ಸ್ಯಾಟರ್ಡೇ ಕೂಡ ಸ್ವಲ್ಪ ಬೇಗನೆ ಎದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಶೂಟ್ ಮಾಡಿರೋದ್ರಿಂದ ಆಲ್ಮೋಸ್ಟ್ 1 ವೀಕ್ ತೊಗೊಂಡಿದೆ ನನಗೆ ನಾನು ರಿಕವರ್ ಆಗೋಕ್ಕೆ. ಈಗ ಐ ಆಮ್ ಓಕೆ. ಇವತ್ತಿಂದ ಫುಲ್ ಕಂಪ್ಲೀಟ್ ಜಿಮ್ ವರ್ಕೌಟ್ ಎಲ್ಲನೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಕು ಕೂಡ ನಾನು ಕಂಪ್ಲೀಟ್ 5 days 6 days ಮಾಡೋಕ್ಕಾಗಲಿಲ್ಲ XYZ ರೀಸನಿಂದ. ಬಟ್ ಐ ಟ್ರೈಡ್ ಮೈ ಬೆಸ್ಟ್. ನಾನು ಗಿವ್ ಅಪ್ ಮಾಡಲ್ಲ. ನಾನು ಅದಕ್ಕೇ ಯಾವತ್ತು ದಿನವೂ ಕೂಡ ರೆಸ್ಟ್ ಡೇ ಅಂತ ಕನ್ಸಿಡರ್ ಮಾಡಲ್ಲ. ಪ್ರತಿಯೊಂದು ದಿನವೂ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾದರೂ ನನ್ನ ಕೈಲಿ ಅವತ್ತು ಆಗಲಿಲ್ಲ ಅಂತ ಅಂದರೆ ದಟ್ಸ್ ಓಕೆ. ಅದಕ್ಕೆ ನಾನು ರೆಸ್ಟ್ ಡೇ ಅಂತ ಇಟ್ಕೊಳ್ಳಲ್ಲ. ಮಧ್ಯದಲ್ಲಿ ಯಾವಾಗ ಒಂದಿನ ಇದರ ಬ್ಯುಸಿ ಇರ್ತೀನಿ, ಇಲ್ಲ ಮೀಟಿಂಗ್ ಹೋಗಿರ್ತೀನಿ ಅಂತ ಅಂದ್ಬಿಟ್ಟು. ಇವತ್ತು 9:30 ಜಿಮ್ಮಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ರಾತ್ರಿ ಯಾಕೋ ಕರೆಕ್ಟಾಗಿ ನಿದ್ದೆನೇ ಬರಲಿಲ್ಲ. ಸ್ವಲ್ಪ ಅದಕ್ಕೆ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಜೀರಿಗೆ ಹಾಕ್ಕೊಂಡು ಕುದಿಸ್ಕೊಂಬಂದಿದ್ದೀನಿ. ಜೊತೆಗೆ 5 ಸೋಕ್ ಮಾಡಿರೋ ಆಲ್ಮಂಡ್ ಇದೆ. ಬ್ರೇಕ್ಫಾಸ್ಟ್ ರೆಡಿ ಇದೆ. ಬಟ್ ಐರನ್ ಸಪ್ಲಿಮೆಂಟ್ ತೊಗೊಂಡ್ರೆ ಮಿನಿಮಮ್ 45 minutes ಆದರೂ ಹಾಕಬೇಕು. ಜೊತೆಗೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಬಾಡಿಯಲ್ಲಿ ಏನಾದರೂ ರಿಯಾಕ್ಷನ್ ಆಗಬೇಕಲ್ವ, ತಕ್ಷಣ ಬ್ಯಾಕ್ ಟು ಬ್ಯಾಕ್ ಹಾಕಬಾರ್ದು. ಅದಕ್ಕೋಸ್ಕರ ಜೀರಿಗೆ ವಾಟರ್ ಜಾಗಕ್ಕೆ ಜೀರಿಗೆ, ಮೇಥಿ ಮತ್ತು ಪುದೀನಾನ ರಾತ್ರಿನೇ ಸೋಕ್ ಮಾಡಿಟ್ಟು ಬೆಳಗ್ಗೆ ಕುದಿಸ್ಕೊಂಡಾರು ಕುಡೀರಿ, ಹಾಗೆ ಕುಡೀರಿ. ಇಲ್ಲಾಂದರೆ ABC ಜ್ಯೂಸ್ ಕುಡೀರಿ. ಬೆಳಿಗ್ಗೆ ಎದ್ದಾಗ ಅಟ್ಲೀಸ್ಟ್ 1 ಗ್ಲಾಸ್ ಬಿಸಿನೀರು ಜೊತೆ ಸ್ಟಾರ್ಟ್ ಮಾಡಿ. ನಿಮ್ಮ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದು. ಈಗ ಟೈಮ್ ಆಲ್ಮೋಸ್ಟ್ 9:30 ಆಗಿದೆ. ನಾನು ಎದ್ದಾಗ 8:15 ಆಯಿತು. ಆ್ಯಂಡ್ ಸಪ್ಲಿಮೆಂಟ್ ತೊಗೊಂಡು ಜೀರಾ ವಾಟರ್ ಕುಡಿದು, ಅಂದರೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು ಇದೆಲ್ಲ ಮಾಡೋ ಅಷ್ಟರಲ್ಲಿ ಆಬ್ವಿಯಸ್ಲಿ ಟೈಮ್ ಆಗುತ್ತೆ. ಸೊ ಎಲ್ಲರಿಗೂ ಡೌಟ್ ಇರುತ್ತೆ, ಲೈಕ್ ಎಷ್ಟು ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಂತ. ಅಕಾರ್ಡಿಂಗ್ ಟು ನೀವು ರೋಟೀನ್. ಈಗ ನಾನು ಲಾಸ್ಟ್ ವೀಕ್ ಅಬ್ಸರ್ವ್ ಮಾಡ್ದಂಗೆ 5:30 ಇರುಳ್ತಾ ಇದ್ದೆ. ಸೊ 5 ಗಂಟೆಗೆ ಇದ್ದಾಗ ನಾನು 6:30 7 ಗಂಟೆ ಅಷ್ಟೆಲ್ಲ ನಾನು ಫಸ್ಟ್ ಅಟ್ಲೀಸ್ಟ್ ಟಿಫನ್ ರೆಡಿ ಇಲ್ಲ ಅಂದರೆ ಮೊಟ್ಟೆ ತಿಂತಾ ಇದ್ದೆ. ಸೊ ಆ ಥರ 1 hour ನೀವು ಎದ್ದು 1 hourಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಮೇನ್ ತಿನ್ಬಿಡಿ. ಬಿಕಾಸ್ ರಾತ್ರಿ ಎಲ್ಲ ಖಾಲಿ ಹೊಟ್ಟೆ ಇರುತ್ತೆ. ಹೇಗೆ ತುಂಬ ಜನಕ್ಕೆ ಅದು ತಡ್ಕೊಳಕ್ಕಾಗಲ್ಲ. ಅದರಿಂದ ಗ್ಯಾಸ್ಟ್ರಿಕ್ ಎಲ್ಲ ಟ್ರಿಗರ್ ಆಗುತ್ತೆ. ಅಲ್ಲಿ ಎದ್ದ ತಕ್ಷಣ ಕಾಫಿ ಕುಡಿದ್ಬಿಡ್ತಾರೆ ಹೊಟ್ಟೆ ಹಸುವಿಗೆ. ಅದು ಗೊತ್ತೇ 2 ಬಿಸ್ಕೆಟ್ ತಿನ್ಬಿಡ್ತಾರೆ. ನಾಟ್ ಹೆಲ್ದಿ ಹ್ಯಾಬಿಟ್ಸ್ ಅಲ್ಲ. ಸೊ ಈ ಥರ ಎದ್ದ ತಕ್ಷಣ ಅಟ್ಲೀಸ್ಟ್ 1-2 ಮೊಟ್ಟೆ ತಿಂದುಬಿಟ್ರೆ, 1 hour ಆದ್ಮೇಲೆ 1-2 ಮೊಟ್ಟೆ ತಿಂದುಬಿಟ್ರೆ ಆಮೇಲೆ ಬ್ರೇಕ್ಫಾಸ್ಟ್ ಮೇಲೆ ಸ್ವಲ್ಪ ತಿನ್ಬೋದು. ಈಗ ನೀವು ನನ್ನ ನೋಡಿದೆ, ನಾನು ಯಾವಾಗಲೂ ಕಾಪ್ಸ್ ಕಡಿಮೆ ತೊಗೊತೀನಿ. ಇದು ಆಲ್ಮೋಸ್ಟ್ 50 grams ಇದೆ ಅಷ್ಟೇ. ಅವಲಕ್ಕಿಗೆ ನಮ್ಮ ಮನೇಲಿ ಕ್ಯಾರೆಟ್ ಹಾಕ್ತಾರೆ, ತುರಿದ್ಬಿಟ್ಟು ಹಾಕ್ತಾರೆ. ಸೊ ವೆಜಿಟೇಬಲ್ಸ್ ಆಮೇಲೆ ಇನ್ಕ್ಲೂಡೆಡ್ ಇದ್ದೇ ಇರುತ್ತೆ. ಆ್ಯಂಡ್ 2 ಮೊಟ್ಟೆ ತೊಗೊತೀನಿ. ಸೊ ಬೇಗ ಎದ್ದಿದ್ದೀನಿ, ಬರೀ ಮೊಟ್ಟೆ ತಿಂದಿರ್ತೀನಿ. ಆಮೇಲೆ ಸ್ವಲ್ಪ ಬಿಟ್ಬಿಟ್ಟು ಏನಾದ್ರು ಕಾಪ್ಸ್ ಲೋಡ್ ಮಾಡ್ತೀನಿ. ಈ ಥರ ಲೇಟಾಗಿ ಎದ್ದಿದ್ದೀನಿ, ಎದ್ಮೇಲೆ 1 hourಗೆ ನನ್ನ ಬ್ರೇಕ್ಫಾಸ್ಟ್ ಆಗೋಗ್ಬಿಡುತ್ತೆ. ಸೊ ಇವತ್ತಿನ ಡಯಟ್ ಟಿಪ್ ಇದೆ ನಿಮಗೆ. ತುಂಬ ಜನ ಕೇಳ್ತಿರ್ತೀರ ಎದ್ದಿದ ತಕ್ಷಣ ಎಷ್ಟು ಗಂಟೆಗೆ ತಿನ್ನಬೇಕು ಅಂತ ಅಂದ್ಬಿಟ್ಟು. ಅಕಾರ್ಡಿಂಗ್ ಟು ನಿಮ್ಮ ರೋಟೀನ್ ಯಾವತ್ತೇ ಆಗಲಿ, 6 ಗಂಟೆ ಇರೋಳಿ, 7 ಗಂಟೆ 8 ಗಂಟೆ ಇರೋಳಿ, 1 hour ಅಷ್ಟರಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು. ನಂತರ ಹೊಟ್ಟೆ ಹಸಿತದೆ ಅಂದ್ಬಿಟ್ಟು ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿ. ಮೇನ್ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ನೀವು ಪ್ರೋಟೀನ್ ತೊಗೊಳೋದ್ರಿಂದ ನಿಮಗೆ ಹೊಟ್ಟೆ ಹಸಿಯಲ್ಲ. ಸೊ ಪ್ರೋಟೀನ್ ರಿಚ್ ಫುಡ್ನ ಆ್ಯಡ್ ಮಾಡ್ಕೊಳ್ಳಿ. ಕಾಳುಗಳು, ಸೋಯಾ, ಮೊಟ್ಟೆ ಈ ಥರ. ಆ್ಯಂಡ್ ಕಾಪ್ಸ್ ಯಾವಾಗಲೂ ಕಡಿಮೆ ಇಟ್ಕೊಳ್ಳಿ. ಸೊ ನೀವು ಲಾಂಗ್ ಟರ್ಮ್ ವೆಯ್ಟ್ನ ಸಸ್ಟೈನು ಮಾಡ್ಬೋದು. ಜೊತೆಗೆ ವೆಯ್ಟ್ ಲಾಸ್ ಜರ್ನಿ ಇರೋರಿಗೆ ಕೂಡ ಹೆಲ್ಪ್ ಆಗುತ್ತೆ. ಬ್ರೇಕ್ಫಾಸ್ಟ್ ಆಗಿ 30 minutes ಆದಮೇಲೆ ಕ್ವಿಕ್ಕಾಗಿ ರೆಡಿಯಾಗಿ ಜಿಮ್ಮಿಗೆ ಬಂದೆ. ಲಾಸ್ಟ್ 2 weeksಯಿಂದ ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಟೈಮ್ ಸಾಲ್ತಾ ಇರಲಿಲ್ಲ. ಮೀಟಿಂಗ್ಸ್ ಅಂತ ಹೊರಗಡೆ ಹೋಗ್ಬಿಟ್ರೆ ಬರೋದು ಲೇಟ್ ಆಗ್ತಿತ್ತು. ಸೊ ಅದಕ್ಕೇ ಈ ವೀಕ್ ಅಂದ್ಕೊಂಡಿದ್ದು ಫಸ್ಟ್ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಪ್ರಿಫರೆನ್ಸ್ ನಂದು ಜಿಮ್ ವರ್ಕೌಟ್ ಮಾಡಲೇಬೇಕು, ವೀಕ್ಲಿ ಅಟ್ಲೀಸ್ಟ್ 5 days ಅಂತ. ಸೊ ಇವತ್ತು ಜಿಮ್ಮಿಗೆ ಬಂದು ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತಿದ್ದೀನಿ. ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ, ಗ್ಯಾಪ್ ಆಗಿದೆ ಅಂದಾಗ
4 months ಆಗಿದೆ, ಇಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದಾಗ ಬಾಡಿ ಪೇನ್ ಇಟ್ಸ್ ಕಾಮನ್. ತುಂಬ ಜನ ಬಾಡಿ ಪೇನ್ ಬರ್ತಾ ಇದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಗಿವ್ ಅಪ್ ಮಾಡ್ತಿರ್ತೀರಾ. ಪ್ಲೀಸ್ ಅದನ್ನು ಮಾಡಬೇಡಿ. ಇದೇ ನಿಮ್ಮ ವರ್ಕೌಟ್ ಟಿಪ್ಸ್. ಈ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಇಲ್ಲ ಹೊಸ್ದಾಗಿ ನೀವೇನಾದ್ರು ಟ್ರೈ ಮಾಡಿದಾಗ ನಿಮ್ಮ ಬಾಡಿ ಪೇನ್ ಸಖತ್ತಾಗಿ ಬರುತ್ತೆ. ಈಗ ನನಗೆ ಸಖತ್ತು ಪೇನ್ ಇದೆ ಇವತ್ತು ಕೂಡ, ಬಟ್ ಸ್ಟಿಲ್ ನಾನು ಗಿವ್ ಅಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಿದ್ದೀನಿ. ಸೊ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಕ್ಯೂಟಿ ಬಂದಿದ್ಲು, ಇವಳು ಶ್ರೀ ಅಕ್ಕನ ಪಾಪು, 3 years ನಿಯರ್ಲಿ ಇವಳಿಗೆ. ಸಖತ್ ಅಂದರೆ ಸಖತ್ ಆ್ಯಕ್ಟಿವ್, ಸುಮ್ಮನೆ ಇರಲ್ಲ ಒಂದು ಸ್ವಲ್ಪ ಹೊತ್ತು. ಈಗ ನೋಡಿ ಅವಳಿಗೆ ಇಷ್ಟ ಆಗಿರೋದನ್ನ ಯೂಟ್ಯೂಬಲ್ಲೇ ಹಾಕ್ಕೊಂಡು ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿದ್ದಾಳೆ. ಸೊ ಸಖತ್ ಅಂದರೆ ಸಖತ್ ಕ್ಯೂಟಾಗಿ ಇದ್ದಾಳೆ, ನಾನು ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಊಟ 100 grams ರೈಸ್, ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ, ಜೊತೆಗೆ 100 grams ಚಿಕನ್ ಇದೆ. ಅಂದರೆ ಬಿಫೋರ್ ಕುಕ್ಡ್ 100 grams ಇದು. ರೆಗ್ಯುಲರಾಗಿ ಮಜ್ಜಿಗೆ ಇದ್ದೇ ಇರುತ್ತೆ ಮನೇಲಿ, ಬಟ್ ಸಮ್ಮರ್ ಅಂತ ನಾನು ಪರ್ಟಿಕ್ಯುಲರಾಗಿ ತೊಗೊತೀನಿ, ಯಾಕಂದರೆ ರೆಗ್ಯುಲರ್ ಚಿಕನ್ ಮೊಟ್ಟೆ ಎಲ್ಲ ತಿನ್ನೋದ್ರಿಂದ ಹೀಟ್ ಹಾಗೆ ಆಗುತ್ತೆ. ಸೊ ಇದು ನನ್ನ ಊಟ ಇವತ್ತು. ಜೊತೆಗೆ ಇದಾದಮೇಲೆ ಮಲ್ಟಿವಿಟಮಿನ್ ಒಂದು ಸಪ್ಲಿಮೆಂಟ್ ತೊಗೊತೀನಿ. ಸೊ ಇಷ್ಟು ರೆಗ್ಯುಲರ್ ಡೇಸ್ ನಾನು ಹೀಗೆ ಮೇಂಟೈನ್ ಮಾಡ್ತೀನಿ. ಯಾವಾಗಲೂ ಒಂದ್ಸರಿ ಹೊರಗಡೆ ಹೋದಾಗ ತಿನ್ನೋದು, ಇಲ್ಲ ನನಗೆ ತಿನ್ಬೇಕು ಅನ್ಸಕ್ಕೆ ತಿನ್ನೋದು, ಆ ಥರ ಮಾಡೋದ್ರಿಂದ ನನ್ನ ವೆಯ್ಟ್ ಮ್ಯಾಕ್ಸಿಮಮ್ ಫ್ಲಕ್ಚುಯೇಟ್ ಆಗೋಲ್ಲ. ಬಿಕಾಸ್ ಈಗ ಆಲ್ರೆಡಿ ಬೆಳಗ್ಗೆ ನಂದು 5,000 ಸ್ಟೆಪ್ಸ್ ಆಗೋಗಿದೆ ಜಿಮ್ ಎಲ್ಲ ಮುಗಿಸ್ಕೊಂಡ್ಬಂದು. ಆ್ಯಂಡ್ ಇನ್ನು ಇವಾಗ ಫ್ಯಾಟ್ ಲಾಸ್ ಸೆಷನ್ಸ್ ಕ್ಲಾಸ್ ತೊಗೊಳೋದ್ರಿಂದ ಅವ್ರ ಜೊತೆ ನಾನು ವರ್ಕೌಟ್ ಮಾಡ್ತೀನಿ. ಸೊ ನನಗೂ ಫ್ಯಾಟ್ ಲಾಸ್ ಗೆಲ್ಪ್ ಆಗುತ್ತೆ. ಸೊ ರೆಗ್ಯುಲರಾಗಿ ನನ್ನ ಬಾಡಿ ನಾನು ಆ್ಯಕ್ಟಿವಾಗಿ ಇಟ್ಕೊತೀನಿ. ನೀವು ಅಷ್ಟೇ, ನಾನು 45 minutes ವರ್ಕೌಟ್ 1 hour ವರ್ಕೌಟ್ ಮಾಡಿಬಿಟ್ಟು ಆಗಿಬಿಡುತ್ತೆ ಬಿಡು, ನಾನು ಸಣ್ಣ ಆಗಿಬಿಡ್ತೀನಿ ಬಿಡು ಅನ್ನೋ ಇಲ್ಲ. ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ಬಾಡಿ ಮೂಮೆಂಟ್ ಇರಲೇಬೇಕು. ಡೈಲಿ ಟಾರ್ಗೆಟ್ ಸ್ಟೆಪ್ಸು, ಇಷ್ಟು ಕ್ಯಾಲೋರೀಸ್ ಬರ್ನಿಂಗ್ ಆ ಥರ, ಜೊತೆಗೆ ಇಂಟೇಕ್ ಕ್ಯಾಲೋರೀಸ್ ಕೂಡ ಕನ್ಸರ್ನ್ ಇರಲಿ. ಈಗ ಊಟ ಮಾಡ್ತಾ ಇದ್ನಾ, ಮಿಸ್ ಆಗಿ ಚಿಕನ್ನ ಬಟ್ಟೆ ಮೇಲೆ ಹಾಕ್ಕೊಂಡೆ, ಅದರಿಂದ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಪ್ರತಿ ಸಲಿನೂ ನಾನು ಏರ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು ಆಯಿಲ್ ಅಪ್ಲೈ ಮಾಡ್ತೀನಿ, ಇಲ್ಲ ಅಂದರೆ ಹೇರ್ ಸಿರಮ್ ಅಪ್ಲೈ ಮಾಡ್ಕೊತೀನಿ. ಸೊ ಈಗ ನಾಳೆ ಏರ್ ವಾಶ್ ಮಾಡ್ತೀನಿ ಅಂದರೆ ಇವತ್ತಿನ ನೈಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಈ ಥರ ಮಧ್ಯಾಹ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ನಾಳೆ ಇನ್ನು ಇಷ್ಟೊತ್ತಲ್ಲೆಲ್ಲ ಏರ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಯೂಶಲಿ ಮಧ್ಯಾಹ್ನದ ಹೊತ್ತೇ ಇಟ್ಕೊಂಡಿರ್ತೀನಿ ನಾನು. ಒಂದೊಂದ್ಸಲಿ ಕೆಲಸ ಇಲ್ಲ ಅಂದಾಗ ಆಗುತ್ತೆ, ಕೆಲಸ ಇದ್ದರೆ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಈ ಥರ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡ್ತೀನಿ. ಆ್ಯಂಡ್ ಪಾಪು ಬೇರೆ ಬಂದಿದ್ಲಲ್ಲ, ಅವಳೆಲ್ಲ ಹರಗ್ಬಿಟ್ಟು ಹೋಗಿದ್ದಾಳೆ. ಸಖತ್ ಆಟ ಆಡ್ತಾಳೆ ಅವಳಂತೂ, ಲೈಕ್ ಆ್ಯಕ್ಟಿವ್ ತುಂಬ. ಅವಳೆಲ್ಲ ಚೆಕ್ ಮಾಡಿದಾಳೆ. ಮೇಕಪ್ ಅಂದರೆ ಎಲ್ಲ ತುಂಬ ಇಷ್ಟ. ಈ ಏಜಲ್ಲಿ ಹೆಣ್ಮಕ್ಳು ಹಂಗೆ ಅಲ್ವಾ. ಸೊ ಈ ಥರ ಹಚ್ಬಿಟ್ಟು ಲೈಟಾಗಿ ಮಸಾಜ್ ತೊಗೊಂಡ್ಬಿಡ್ತೀವಿ. ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆಯಿಲ್ ಅಪ್ಲೈ ಮಾಡೋಕ್ಕೆ. ಬಟ್ ಕೆಲವೊಂದ್ಸರಿ ಕ್ಲಾಸಸ್ ಇರೋದ್ರಿಂದ ಆಗೋದೇ ಇಲ್ಲ. ಇದರ ಅವಾಗವಾಗ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇವತ್ತು ಸ್ವಲ್ಪ ನನಗೆ ನಿದ್ದೆ ಪ್ರಾಪರಾಗಿ ಆಗಿಲ್ವಲ್ಲ, ಮೂಡ್ ಒಂಥರ ಆನ್ ಆ್ಯಂಡ್ ಆಫೇ ಇದೆ. ಬಟ್ ಸ್ಟಿಲ್ ನಾನು ಮಧ್ಯಾಹ್ನ ಮಲ್ಕೊಳ್ಳೋ ಅಭ್ಯಾಸ ಇಲ್ಲ, ಇಲ್ಲೇ ಇಲ್ಲ ನನಗೆ. ನಿಮಗೆ ಏರ್ ಸಿರಮ್ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕು ಅಂತ ಅಂದರೆ ಗೆಸ್ ಮಾಡೋರು ಮಾಡಿ, ಇಲ್ಲ ಅದ್ರ ಬಗ್ಗೆ ರಿವ್ಯೂ ಮತ್ತು ಏನು ಅಂತ ತಿಳ್ಕೊಬೇಕಂತ ನಿಮ್ಮ ತಲೆಯಲ್ಲಿ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿ. ಶೂಟ್ ಆದಮೇಲೆ ಪಿಂಪಲ್ಸ್ ಟ್ರಿಗರ್ ಆಗಿಬಿಡ್ತು, ಅದು ಮಾರ್ಕ್ ಥರ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅಂತ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಕ್ರೀಮ್ಸ್ನ ಯೂಸ್ ಮಾಡ್ತೀನಿ. ಊಟ ಆಯ್ತಲ್ಲ, ಈಗ ಜಾಗ್ ಮಾಡಿ ನೆಕ್ಸ್ಟ್ ಎಡಿಟಿಂಗ್ ಕೂತ್ಕೊತೀನಿ. ಐ ಹೋಪ್ ನೀವು ಕೂಡ ಜಾಗ್ ಎಲ್ಲ ಮಾಡ್ತಾ ಇದ್ದೀರಾ. ಊಟ ಆದಮೇಲೆ ಹಾಗೆ ಕೂತ್ಕೊಂಡ್ರೆ ಹೊಟ್ಟೆ ಬರುತ್ತೆ. ಸೊ ಬಾಡಿ ಮೂಮೆಂಟ್ ತುಂಬ ಇಂಪಾರ್ಟೆಂಟ್. ಇಷ್ಟೊತ್ತೊಬ್ಬರು ಪ್ರೋಗ್ರಾಮ್ ರಿವ್ಯೂ ಮಾಡೋದೇ ಆಯಿತು. ಇವಾಗ ಆಲ್ಮೋಸ್ಟ್ ಟೈಮ್ 5:30, 6 o'clock ಸೆಷನ್ ಇದೆ ನನಗೆ. ಸೊ ಊಟ ನಾನು ಹೇಳಿದ್ನೆಲ್ಲ ಅರ್ಲಿ ಡಿನ್ನರ್ ಇರೋದ್ರಿಂದ. ಸೊ 1 ಚಪಾತಿ ಮತ್ತು ಮೊಳಕೆ ಕಟ್ಟಿದ ಕಾಳು. ಸೊ ಫೈಬರ್ ಆ್ಯಂಡ್ ಪ್ರೋಟೀನ್ ಕಂಟೆಂಟ್ ಆಗುತ್ತೆ ನನಗೆ.
ಮೊಳಕೆ ಕಟ್ಟಿದ ಕಾಳು ಅಂದರೆ ಇದಕ್ಕೆ ಸೊಪ್ಪು, ಬದನೆಕಾಯಿ, ಆಲೂಗಡ್ಡೆ ಈ ಥರ ಫುಲ್ ಹಾಕಿ ಮಾಡ್ತಾರೆ. ಆ್ಯಂಡ್ ಆಲ್ ಟೈಮ್ ಒಂದೇ ಚಪಾತಿ ಇರೋದು ನಾನು ಸಾಯಂಕಾಲ ಹೊತ್ತು. ಸೊ ನಾನು ಏನಾಗುತ್ತೆ ಅಂದರೆ ಇದು ಅರ್ಲಿ ಡಿನ್ನರ್ ಮಾಡೋದ್ರಿಂದ ಸಾಯಂಕಾಲ ಒಂದಿನ ಸೆಷನ್ ಜೊತೆ ಇರಲ್ಲ. ಸೊ ಡಿನ್ನರ್ ಮಾಡಿ ಹೋಗ್ಬಿಡ್ತೀನಿ ನಾನು ಫ್ರೀ ಇಲ್ಲ ಅಂದರೆ ಸೆಷನ್ ಇದೆ, ಸೆಷನಲ್ಲಿ ನಾನು ವರ್ಕೌಟ್ ಮಾಡ್ತೀನಿ. ಸೊ ಆವಾಗ ನಮಗೆ ಅಲ್ಲೇ ಕ್ಯಾಲರೀಸ್ ಬರ್ನ್ ಆಗ್ಬಿಡ್ತಾರೆ. ಆ ಥರ ಮಾಡ್ಕೊಳ್ಳೋದಿದ್ದರೆ ಯೂಶ್ವಲಿ ನನ್ನ ಫಿಟ್ನೆಸ್ನ ನಾನು ಇಷ್ಟು ವರ್ಷ ಮೇಂಟೈನ್ ಮಾಡೋಕ್ಕಾಗಿರೋದು. ಸೆಷನ್ ಆಯಿತು, ಕ್ವಿಕ್ಕಾಗಿ ರೆಡಿಯಾಗಿ ಬಂದು ಗಿಡಗಳಿಗೆ ನೀರಾಗ್ತಿದ್ದೆ. ಜೊತೆಗೆ ನಿಮಗೆ ಇವತ್ತಿನ ಮೈಂಡ್ಸೆಟ್ ಟಿಪ್ನ ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ಈವ್ನಿಂಗ್ ಆಗಿದ ತಕ್ಷಣ ಏನಾದ್ರು ತಿನ್ಬೇಕು ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಆ ಕ್ರೇವಿಂಗ್ ಲೆವೆಲಿಂದ ನೀವು ಮಾಡ್ತಿರೋ ಡಯಟು ಆ್ಯಂಡ್ ನಿಮ್ಮ ಫಿಟ್ನೆಸ್ ಹಾಳಾಗ್ತಿರುತ್ತೆ ನಮಗೆ ಗೊತ್ತಿಲ್ಲದೇ. ಬಿಕಾಸ್ ನೀವು ನೋಡಿ ಸುಮ್ಮನೆ ರ್ಯಾಂಡಮಾಗಿ ನೋಡಿದ್ರೆ ಸಂಜೆ ಆಗಿದ ತಕ್ಷಣ ಎಲ್ಲ ಪಾನಿಪುರಿ ಅಂಗಡಿ, ಮಸಾಲೆ ಪುರಿ ಅಂಗಡಿ ಮುಂದೆ ತುಂಬ ಜನ ಇರ್ತಾರೆ. ವೈ? ಬಿಕಾಸ್ ಅದು ಈವ್ನಿಂಗ್ ಕ್ರೇವಿಂಗ್ಸ್ ಅಂತ. ಸೊ ಯಾವಾಗಲೂ ಈವ್ನಿಂಗ್ ಕ್ರೇವಿಂಗ್ಸ್ ಆಗ್ತಿದೆ ಅಂತಂದರೆ ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ನಮ್ಮ ಬಾಡಿಗೆ ನಿಜವಾಗ್ಲೂ ಕ್ರೇವಿಂಗ್ಸ್ ಆಗ್ತಿದೆಯಾ, ಇಲ್ಲ ಅಂತಂದರೆ ಆ ಟೈಮಿಂಗ್ ನಮ್ಮ ಮೈಂಡ್ ಕೇಳ್ತಾ ಇದೆಯಾ ಅಂತ. ಸೊ ಯಾವಾಗಲೂ ಕ್ರೇವಿಂಗ್ಸ್ ಆಗಿದ ತಕ್ಷಣ ಹೋಗಿ ಹೊರಗಡೆ ತಿನ್ಬಿಡೋದು ಇಲ್ಲ ಮಾಡ್ಕೊಳ್ಳೋ ಬದಲು ಒಂದು 10 minutes ವೆಯ್ಟ್ ಮಾಡಿ, ಜೊತೆಗೆ ನೀರು ಕುಡಿದು ಸಸ್ಟೈನ್ ಆಗುತ್ತಾ ಟ್ರೈ ಮಾಡಿ. ಇನ್ ಕೇಸ್ ಆಗ್ತಲೇ ಇಲ್ಲ ನಂಗೆ ಬೇಕೇ ಬೇಕು ಅಂದರೆ ಹೋಗಿ, ಬಟ್ ಡೈಲಿ ಹೊರಗಡೆ ತಿನ್ನೋದು ಒಳ್ಳೇದಲ್ಲ. ಜೊತೆಗೆ ಕ್ರೇವಿಂಗ್ಸ್ ಅಂತ ಹೆಸರು ಹೇಳ್ಕೊಂಡು ನಿಮ್ಮ ಫಿಟ್ನೆಸ್ನ ಹಾಳು ಮಾಡ್ಕೊಬಿಡಿ. ಯಾವಾಗಲೂ ಅಷ್ಟೇ 20 days once 30 days once ಮಾತ್ರ ಚೀಟಿಂಗ್ ಓಕೆ, ಬಟ್ ಆಲ್ ದ ಟೈಮ್ ಬೇಡ. ಇದೇ ನಿಮ್ಮ ಮೈಂಡ್ಸೆಟ್ ಟಿಪ್. ಈಗ ಸೆಷನ್ ಮುಗಿಯಿತು. ಸೊ ವಾಟರ್ಮೆಲನ್ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡೆ. ಆ ಥರ ಹೊಟ್ಟೆ ಸಿದೆ ತುಂಬ ಆಲ್ರೆಡಿ. ಸೊ ಇದೇ ಪ್ರಾಬ್ಲಮ್, ಅಲ್ಲಿ ಡಿನ್ನರ್ ಮಾಡಲ್ಲ, ನೀವು ಬೇಗ ಮಾಡ್ಕೊಂಡು ಇಲ್ಲ ಅಂದರೆ ಅವ್ರ ಹೊಟ್ಟೆ. ಸೊ ನಾನು ಕೂಡ ಮಾಡ್ಕೊಂಡಿದ್ದೀನಿ ಅಂದರೆ ಬಿಫೋರ್ 6-6:30 ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ವಾಟರ್ಮೆಲನ್ ಇಟ್ಕೊಂಡಿದ್ದೀನಿ. ಸೊ ಲೈಟ್ ಫುಡ್ ಆ್ಯಂಡ್ ಫಿಲ್ಲಿಂಗ್, ಟೇಸ್ಟಿ ಕೂಡ, ನಿಮಗೆ ಹೊಟ್ಟೆ ಎಲ್ಲ ಏನು ಬಸಿಯಲ್ಲ. ಆ್ಯಂಡ್ ಇವತ್ತು ಬೇಗ ಮಾಡ್ಕೊಬೇಕು ಬಿಕಾಸ್ ನಾನು ಆಲ್ರೆಡಿ ಕುಕ್ಕರ್ ಇದ್ದಿದ್ದೆ, ಪಾಪರ್ ಪೆನ್ ನಿದ್ದೆ ಮಾಡಿಲ್ಲ. ನಾನು ಕಡೆ ಬೇಗ ಬರುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಇವತ್ತಿನ ಚಾಲೆಂಜಸ್ನ ಕವರ್ ಟ್ರೈ ಮಾಡಿದ್ದೀನಿ. ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ. ಹೊಸ ಇದು ಬಂದಿರೋದ್ರಿಂದ ರಿವ್ಯೂ ಮಾಡೋದು ಅದು ಇದು ಅಂತ ತುಂಬ ಕೆಲಸ ಇರುತ್ತೆ. ನಿಮ್ಗೆ ಯಾರು ಪರ್ಟಿಕ್ಯುಲರ್ ವೀಡಿಯೋಸ್ ಬೇಕು ಈ ಥರ ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಮಿಸ್ ಮಾಡಿಬಿಡಿ. ಯಾವ್ದು ಪರ್ಟಿಕ್ಯುಲರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಆ ಥರ ಇದ್ದರೆ ನಾನು ಅದೇ ಥರ ವಿಡಿಯೋ ಮಾಡಾಕ್ತೀನಿ. ಬಿಕಾಸ್ ಡೈಲಿ ನೀವು ನಾನು ರೋಡ್ತೀನಿ ಇಷ್ಟ ಅಂತ ನಾನು ರೋಡ್ನ ಅದೇ ಇರುತ್ತೆ, ಕ್ಲೀನ್ ಮೀಟಿಂಗ್ ಇರುತ್ತೆ, ವರ್ಕೌಟ್ಸ್ ಇರುತ್ತೆ, ಕ್ಲಾಸಸ್ ಇರುತ್ತೆ, ಆ್ಯಂಡ್ ಬಿಸ್ನೆಸ್ ಇರೋದ್ರಿಂದ ಬಿಸ್ನೆಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಇರ್ತದೆ. ಸೊ ಅದು ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಬೇಕು ಒಂದು ಟಾಪಿಕ್ ಬಗ್ಗೆ ಅಂದರೆ ಕಮೆಂಟ್ ಮಾಡಿ, ಅದು ಟಾಪಿಕ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ತಿಂದ್ಬಿಟ್ಟು ಫಸ್ಟ್ ಆಗಿ ವೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವತ್ತಿನ ಕಂಪ್ಲೀಟ್ ಸೆಷನ್ಸ್ ತೊಗೊಂಡು ಸೆಷನ್ಸ್ ಅಂತ ಬರ್ತದೆ ಬಾಯ್. ಇವತ್ತು ಕಂಪ್ಲೀಟ್ ನಾನು ಯೂಟ್ಯೂಬ್ ಎಪಿಸೋಡ್ ನೋಡಿದ್ದೀನಿ ಅಂತ ಅನ್ಕೊತೀನಿ. ಸೊ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದ್ಮೇಲೆ ನಿಮ್ಗೆ ಯಾವುದೋ ಪರ್ಟಿಕ್ಯುಲರ್ ವೀಡಿಯೋ ಬೇಕಂತಂದರೆ ಮೆಸೇಜ್ ಮಾಡಿ. ಓಕೆ, ಬಾಯ್ ಗರ್ಲ್ಸ್, ಸಿ ಯು.